ಶಕ್ತಿ ಅಲ್ಲ, ಇದು ಉದ್ದೇಶ ಏನು ಗೊತ್ತಾ? ಅವರೊಂದು 25,000 ಜನ ಬರ್ತಾರೆ, ಮುಖ್ಯಮಂತ್ರಿ ಬಂದವರು ಅಂದರೆ ನಮ್ಮ ಪಕ್ಷದವ್ರು 25,000 ಜನ ಹೊಡೆದಾಡಬೇಕು, ಅದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬೇಕು, ಡಿ ಕೆ ಶಿವಕುಮಾರ್ ಅವ್ರಿಗೆ ಕೆಟ್ಟ ಹೆಸರು ತರಬೇಕು. ಅಲ್ಲ ಕಣ್ರಿ, ಅಲ್ಲಿ ಸ್ಥಳದಲ್ಲಿ ಅವ್ರ ರೈತರು ಬರ್ತಾರೆ, ನಮ್ಮವರು ಬರ್ತಾರೆ, ಹೊಡೆದಾಡಿದ್ರೆ ನಾಳೆ ಕೆಟ್ಟ ಹೆಸರು ಯಾರಿಗೆ? ಕುಮಾರಸ್ವಾಮಿ ಅವರು ಇದರಲ್ಲಿ ಬೇಳೆ ಬೇಯಿಸ್ಕೋಬೇಕು. ಇಲ್ಲ, ನಾವು ನಮ್ಮ ರೈತರುಗಳು ಬೇಡ, ನೀವು ಅವ್ರು ಯಾಕೆ ಮಾಡ್ತಾರೆ, ನೀವು ಯಾಕೆ ಮಾಡ್ತೀರಾ? ನೀವು ಯೋಜನೆ ಮಾಡೋಕೆ ಕೊಟ್ಟಿದ್ದಾರೆ, ನೀವು ಯಾಕೆ ಪಾದಯಾತ್ರೆ ಮಾಡ್ತೀರಾ? ಅವರೇನೋ ಬೇಡ ಅಂತ ಅವ್ರು ಮಾಡಿದವರೇ ಬಂದು ಅವ್ರು ರಾಜಕಾರಣ ಮಾಡೋಕ್ಕೆ ಬಂದು ಪಾದಯಾತ್ರೆ ಮಾಡ್ತಾರೆ. ನಾವು ರಾಜಕಾರಣದ ಪಾದಯಾತ್ರೆ ಮಾಡೋದು ಬೇಡ, ನಮಗೆ ಪರಿಹಾರ ಬೇಗ ಕೊಡಿ, ಫೈನಲ್ ನೋಟಿಫಿಕೇಶನ್ ಮಾಡಿ ನಮಗೆ ಬೇಗ ಪರಿಹಾರ ಕೊಡಿ ಸ್ವಾಮಿ, ನಮ್ಮನ್ನು ಇನ್ನೂ ನೀವು ತ್ರಿಶಂಕು ಸ್ವರದಲ್ಲಿ ಇಟ್ಟಿದ್ದೀರಿ ಅಂತ ನಮ್ಮವರೆಲ್ಲ ಗಲಾಟೆ ಮಾಡಿದ್ರು. ಈಗ ಅವರು ವಿರೋಧವಾಗಿರೋರಂದ್ರೆ JDS ಪ್ರಾಯೋಜಿತನಾ? ಅವ್ರು JDS ಪ್ರಾಯೋಜಿತ ಆದರೆ ಇದು ಕಾಂಗ್ರೆಸ್ ಪ್ರಾಯೋಜಿತ ಅಂತ ನಾವು ಒಪ್ಕೋತೀವಿ. ಕುಮಾರಸ್ವಾಮಿ ಅವರ ಸ್ಟೇಜ್ ಮೇಲೆ ಬಂದಾಗ, ಕುಮಾರಸ್ವಾಮಿ ಅವರ ಸ್ಟೇಜಿಗೆ ಬಂದಿದ್ರೆ ಅವ್ರು JDS ಪ್ರಾಯೋಜಿತನ ಆದಂದ್ರೆ ಹೇಳಿ, ಅದು JDS ಪ್ರಾಯೋಜಿತ ಆದರೆ ಇದು ಕಾಂಗ್ರೆಸ್ ಪ್ರಾಯೋಜಿತ. ಅದೇ ಶೀಘ್ರದಲ್ಲೇ ಮಾಡ್ತೀವಿ, ಅದನ್ನು ಶೀಘ್ರದಲ್ಲೇ ಆಗ್ತದೆ, ಎಲ್ಲದಕ್ಕೂ ಸಾಧಕ ಬಾಧಕ ಆಗಬೇಕು. ಯಾವುದಕ್ಕೆ ಪುನರ್ವಸತಿ ನಾವೀಗ ಸಾಕಷ್ಟು ಮಾಡಿಕೊಟ್ಟಿದ್ದೀವಿ. ನಾವೀಗ ಇನ್ನೊಂದೇನು ವಿಚಾರ ಹೇಳೋದು ಅಂತಂದರೆ, ಯಾರೂ ಜಮೀನೇ ಇಲ್ಲ ಅವ್ರಿಗೆ, ಆ ಭಾಗದಲ್ಲಿ ವಾಸ ಆಗವ್ರೆ, ಏನು ನೋಟಿಫಿಕೇಷನ್ ಆಗಿದೆಯಲ್ಲ ಆ ಭಾಗದಲ್ಲಿ ವಾಸ ಆಗವ್ರೆ, ಜಮೀನೇ ಇಲ್ವಲ್ಲ, ಅವರು ಹೋಗಿ ನಮ್ಮ ಪಂಚಾಯಿತಿ ಕಚೇರಿಗಳಲ್ಲಿ ಈಗ SIR ಮಾಡ್ತಾಯಿದ್ದಾರೆ ನೋಡಿ. ಈಗ 2002 ಮತ್ತು 2025 ಯಾರ್ದು ಓಟ್ ಇದೆ ಅವರು ನೇರವಾಗಿ ಇದಕ್ಕೆ ವೋಟರ್ ಲಿಸ್ಟ್ಗೆ ರಿಜಿಸ್ಟರ್ ಮಾಡ್ಕೋಬೋದು ಅಂತೇಳಿ SIR ಮಾಡ್ತಾರಲ್ಲ, ಅದೇ ರೀತಿ ಇದರಲ್ಲಿ ಅವ್ರ ಹೆಸರುಗಳಿದ್ದರೆ ಅಂಥವ್ರಿಗೆಲ್ರಿಗೂ ಕೂಡ ಉಚಿತವಾಗಿ ಒಂದು ಸೈಟ್ ಕೊಡಬೇಕು 30-40 ಅಂತ ತೀರ್ಮಾನ ಮಾಡಿದ್ದೀವಿ. ಈ ಪ್ರಕ್ರಿಯೆಯಿಂದ ನಾನು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀವಿ, ನಾಳೆಯಿಂದನೇ ಯಾರು ಆ ಥರ ಜಮೀನೇ ಇಲ್ಲದೇ ಆ ಭಾಗದಲ್ಲಿ ವಾಸ ಮಾಡ್ತಾವ್ರೆ ಅವರೆಲ್ಲರೂ ಪಂಚಾಯತಿಗೆ ಹೋಗಿ ಅರ್ಜಿಗಳನ್ನ ಕೊಟ್ಟರೆ ಆ ಅರ್ಜಿನ ಪರಿಶೀಲನೆ ಮಾಡಿ ಇದನ್ನು ಪರಿಶೀಲನೆ ಮಾಡಿ ಕಾನೂನನ್ನು ನಾವು ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ 30-40 ಸೈಟ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ಈ ಭೇಟಿ ಆಯಿತು, ತಪ್ಪೇನಿದೆ, ಅವರು ಹೋರಾಟ ಮಾಡೋರು ಹೋರಾಟ ಮಾಡಲಿ, ತಪ್ಪೇನಿಲ್ಲ. ನಾವು ಇದು ಮಾಡ್ತಾ ಇಲ್ಲ, ಅವ್ರು ಮಾಡಲಿ, ಅವ್ರು ಕೋರ್ಟ್ ತೀರ್ಮಾನಕ್ಕೆ ಎಲ್ರಿಗೂ ಅಂತಿಮವಾಗಿ ನಾವು ತಲೆ ಬಾಗಲೇಬೇಕಲ್ಲ, ನಾವು ತಲೆ ಬಾಗ್ತೀವಿ ಕೋರ್ಟಲ್ಲಿ ತೀರ್ಮಾನ ಆದರೆ.